ಎಲ್ರಿಗೂ ನಮಸ್ಕಾರ. ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಹಸಿ ವಟಾಣ ಹಾಗೂ ಪನ್ನೀರ್ನ ಗ್ರೇವಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಮಟರ್ ಪನ್ನೀರ್ ಅಂತ ಹೇಳ್ತಾರೆ. ತುಂಬ ಸಿಂಪಲ್ಲಾಗಿ ಹಾಗೆಯೇ ಬೇಗ ಆಗ್ತದೆ ಇದು ರೆಸಿಪಿ. ಇದನ್ನು ಚಪಾತಿಯೊಟ್ಟಿಗೆ ಸರ್ವ್ ಮಾಡಬಹುದು. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ಇದಕ್ಕೆ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳುವ. ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿನ ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ 2 ದೊಡ್ಡ ಟೊಮೆಟೊ, ಒಂದು ಚಿಕ್ಕ ತುಂಡು ಶುಂಠಿ, ಒಂದು 10 ಬೆಳ್ಳುಳ್ಳಿ, 3 ಕಾಯಿಮೆಣಸು. ಇದಕ್ಕೆ ಬಟರ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ಸ್ವಲ್ಪ ಇದು ಸಾಫ್ಟ್ ಆಯಿತು. ನಾನಿಲ್ಲಿ 3 ಕೆಂಪು ಮೆಣಸನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಹೀಗೆ ಚೆನ್ನಾಗಿ ಫ್ರೈ ಮಾಡುವ. ಸರಿಯಾಗಿ ಹೀಗೆ ನೋಡಿ ಸಾಫ್ಟ್ ಆಗಬೇಕು. ನೋಡಿ, ಸರಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಂತರ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಬಟರ್ನ ಹಾಕಿ ಇಲ್ಲಿ ಪನ್ನೀರನ್ನ ಫ್ರೈ ಮಾಡಿ ತಗೊಳ್ತೀನಿ. ಮೊದಲಿಗೆ ಎಲ್ಲ ಪನ್ನೀರನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ಅರ್ಧ kg ಪನ್ನೀರ್ ಇದೆ ಇದರಲ್ಲಿ. ಸರಿಯಾಗಿ 2 ಸೈಡಲ್ಲಿ ಕಲರ್ ಬರುವವರೆಗೆ ಇದನ್ನು ಕಾಯಿಸಬೇಕು. ನಂತರ ನಾನಿಲ್ಲಿ ಒಂದು ಬಾಣಲಿಗೆ 2 ದೊಡ್ಡ ಚಮಚ ಎಣ್ಣೆನ ಹಾಕ್ತಾ ಇದ್ದೇನೆ. ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಒಂದು ಚಿಕ್ಕ ಚಮಚ ಜೀರಿಗೆನ ಹಾಕಿದೆ. ಒಂದು 4-5 ಲವಂಗ, ಒಂದು 10 ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಒಂದು 2 ತುಂಡು ಪಲಾವ್ ಎಲೆ, 2 ಏಲಕ್ಕಿ. ಈಗ ಇದಕ್ಕೆ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಮುಚ್ಚಳ ಇಟ್ಟು ಸರಿಯಾಗಿ ಕುದಿಸಬೇಕು. ನೋಡಿ, ಸರಿಯಾಗಿ ಇದರಲ್ಲಿ ಕುದಿ ಬಂತು. ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮಸಾಲೆ ಹಾಕುವ. 1.5 ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ, 1 ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ, 1/4 ಚಿಕ್ಕ ಚಮಚ ಅರಶಿನ ಪುಡಿ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಕುದಿಸಬೇಕು. ಇದರಲ್ಲಿ ಸರಿಯಾಗಿ ಎಣ್ಣೆ ಬಿಡುವವರೆಗೆ ಇದನ್ನು ಚೆನ್ನಾಗಿ ಕುದಿಸಬೇಕು. ಅಂದರೆ ಇದರ ಅರ್ಧದಷ್ಟು ಆಗಬೇಕು ಇದು. ನೋಡಿ, ಈಗ ಇದು ಆಯಿತು. ನೋಡಿ, ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಸಹ ಹೀಗೆ ಬಿಟ್ಟಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಕ್ವಾಂಟಿಟಿ ಕೂಡ ಕಮ್ಮಿ ಆಯಿತು ಇದರದ್ದು. ಈಗ ಇದಕ್ಕೆ ನಾನಿಲ್ಲಿ ಹಸಿ ವಟಾಣನ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನಿಲ್ಲಿ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ವಟಾಣ ಸರಿಯಾಗಿ ಬಾಯ್ಲ್ ಆಗಬೇಕು. ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕುದಿಸಬೇಕು. ನೋಡಿ, ಇದರಲ್ಲಿ ಸರಿಯಾಗಿ ಕುದಿ ಬಂತು. ಇದು ಸ್ವಲ್ಪ ವಟಾಣ ಬೇಯಲಿಕ್ಕೆ ಉಂಟು. ಈಗ ನಾನಿಲ್ಲಿ ಫ್ರೈ ಮಾಡಿಟ್ಟಂಥ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡುವ. ಇಲ್ಲಿ ನಾನು ಇದಕ್ಕೆ 1 ಚಿಕ್ಕ ಚಮಚ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಹಾಗೆಯೇ 1 ದೊಡ್ಡ ಚಮಚ ಕಸೂರಿ ಮೇಥಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ 2 ದೊಡ್ಡ ಚಮಚ ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಟು ಇದನ್ನು ಹೀಗೆ ಕುದಿಸಬೇಕು. ನೋಡಿ, ಹೀಗೆ ಸರಿಯಾಗಿ ಹೀಗೆ ಎಣ್ಣೆ ಬಿಟ್ಟರೆ ಇದು ಟೇಸ್ಟಿಯಾಗಿ ಬರ್ತದೆ. ಹೀಗೇ ಇದರ ಟೆಕ್ಸ್ಚರ್ ಇರಬೇಕು. ನೋಡಿ, ಪನ್ನೀರ್ ವಟಾಣದ ಬಾಜಿ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ನೋಡಿ, ಟೇಸ್ಟಿ ಮಟರ್ ಪನ್ನೀರ್ ರೆಡಿ ಆಯಿತು. ನೋಡಿ, ಹೀಗೆ ಸ್ವಲ್ಪ ದಪ್ಪ ಇರಬೇಕು. ಇದು ತುಂಬ ಟೇಸ್ಟಿಯಾಗಿರ್ತದೆ. ಈಗ ಇದನ್ನು ಸರ್ವ್ ಮಾಡುವ. ಇದನ್ನು ಚಪಾತಿಯೊಟ್ಟಿಗೂ ಸರ್ವ್ ಮಾಡಬಹುದು, ಇಲ್ಲ ಅಂದರೆ
ದಾಲ್ ರೈಸ್ ಒಟ್ಟಿಗೂ ಇದು ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿನ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.